ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಆರುಷ್ ಇಲ್ಲಿವರೆಗೆ ಯೂಸ್ ಮಾಡ್ತಾ ಬಂದಿರುವಂತಹ ಲರ್ನಿಂಗ್ ಟಾಯ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವೆಲ್ಲವನ್ನು ನಾವು ಒಂದೇ ಸಲ ತಗೊಂಡದಲ್ಲ, ಸ್ಟೆಪ್ ಬೈ ಸ್ಟೆಪ್ ಅವನು ಬೆಳೀತಾ ಇದ್ದಂಗೆ ಮೇ ಬಿ ಮಂತ್ಲಿ 1 ಅಥವಾ 2 ಈ ಥರ ವಸ್ತುಗಳನ್ನು ತಗೊಳ್ತಾ ಬಂದಿದ್ದೇವೆ. ಆದರೆ ಎಲ್ಲ ವಸ್ತುಗಳು ಅವನಿಗೆ ಕಂಪ್ಲೀಟ್ಲಿ ಯೂಸ್ ಆಗಿದೆ. ಲರ್ನಿಂಗ್ ಟಾಯ್ಸ್ ಅಂದರೆ ಅವರಿಗೆ ಫನ್ ಕೂಡ ಇರಬೇಕು, ಜೊತೆಗೆ ಅದರಿಂದ ಏನೋ ಒಂದು ಕಲ್ತ ಹಾಗೆ ಕೂಡ ಆಗಬೇಕಲ್ವಾ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಲರ್ನಿಂಗ್ ಟಾಯ್ಸನ್ನು ತಗೊಳ್ಬೇಕು. ಅದರ ಜೊತೆಗೆ ನಾವು ಯಾವ ಏಜಲ್ಲಿ ಏನನ್ನು ತಗೊಳ್ತೇವೆ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ 1 by 1 ನೋಡುವ ಬನ್ನಿ. ಮೊದಲಿಗೆ ಸ್ಟ್ಯಾಕರ್ ನಾವು ಹೆಚ್ಚಾಗಿ ಎಲ್ಲರೂ ತಗೊಂಡಿರ್ತೇವೆ, ಆದರೆ ಆದಷ್ಟು ಬೇಗ ತಗೊಂಡ್ರೆ ಒಳ್ಳೆಯದು. ನಾವು 3-4 ತಿಂಗಳಿರುವ ಕೂಡ ತಗೊಳ್ಬಹುದು. ಅವರಿಗೆ ಹಾಕಲಿಕ್ಕೆ ಬಂದಿಲ್ಲ ಅಂದ್ರೂ ರಿಂಗನ್ನು ಕೈಯಲ್ಲಿ ಕೊಟ್ಟು ಆಟ ಆಡಿಸ್ಲಿಕ್ಕೆ ಯೂಸ್ ಮಾಡಬಹುದು. ಮತ್ತು ಸ್ಲೋಲಿ ಅವರು ಯಾವಾಗ ಕೂತ್ಕೊಳ್ಳಿಕ್ಕೆ ಕಲಿತಾರೆ ನೋಡಿ, 5-6 ತಿಂಗಳು ಆ ಟೈಮಲ್ಲೆಲ್ಲ ನಾರ್ಮಲಾಗಿ ಅವರಿಗೆ ಕೊಟ್ಟರೆ ಚೆನ್ನಾಗಿ ಆಟ ಆಡ್ತಾ ಕೂತ್ಕೊಳ್ತಾರೆ. ಈ ಸ್ಟ್ಯಾಕರನ್ನು ನಾವು ಮೇ ಬಿ ಅದೇ ನಾನು ಹೇಳಿದ ಹಾಗೆ 5-6 ತಿಂಗಳಿಗೆ ಪರ್ಫೆಕ್ಟಾಗಿ ಯೂಸ್ ಮಾಡೋದಕ್ಕೆ ಕೊಡಬಹುದು ಮಕ್ಕಳಿಗೆ. ಆ್ಯಂಡ್ ದಟ್ ಈಸ್ ದ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬಹುದು. ಅದಕ್ಕಿಂತ ಬೇಗ ಕೂಡ ಯೂಸ್ ಮಾಡಬಹುದು, ಅಂದರೆ ಲೇಟ್ ಅಂದರೆ ಅದು ಅಂತ ಹೇಳಬಹುದು. ಸೊ ಈ ಸ್ಟ್ಯಾಕರ್ ನಾವು ಅವನಿಗೆ ಅರೌಂಡ್ 3 months ಇರುವಾಗಲೇ ತಗೊಂಡಿದ್ವಿ ಅನಿಸುತ್ತೆ. ಸೊ ತಗೊಂಡದಲ್ಲ, ಆ್ಯಕ್ಚುಲಿ ಇದು ಅವನಿಗೆ ಗಿಫ್ಟ್ ಬಂದಿರೋದು. ಸೊ ಅವತ್ತಿಂದ ಇಲ್ಲಿಯವರೆಗೆ ಕೂಡ ಕಂಪ್ಲೀಟಾಗಿ ಯೂಸ್ ಮಾಡ್ತಾನೆ. ಆ್ಯಂಡ್ ನೀವು ನಮ್ಮ ಚಾನಲಲ್ಲಿ ಬೇರೆ ಬೇರೆ ವಿಡಿಯೋಸ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗಬಹುದು ಅವನು ಟಾಯ್ಸನ್ನು ಹೇಗೆ ಯೂಸ್ ಮಾಡ್ತಾನೆ ಅಂತ ಹೇಳಿ. ನೀವು ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಿ. ಆ್ಯಂಡ್ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಏಜಲ್ಲಿ ಯಾವ ಟಾಯ್ಸ್ ಮೇಲೆ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಮತ್ತು ಮಕ್ಕಳಿಂದ ಮಕ್ಕಳ ಮೇಲೆ ವೇರಿ ಆಗ್ತಿದೆ, ಅದೆಲ್ಲ ನಾವು ಹೇಳೋದಕ್ಕಾಗೋದಿಲ್ಲ. ಒಂದು ಮಗುವಿಗೆ ಒಂದು ಟಾಯ್ 4 months ಇಂಟ್ರೆಸ್ಟ್ ಇದ್ದರೆ ಇನ್ನೊಂದು ಮಗುವಿಗೆ 8 ತಿಂಗಳಲ್ಲಿ ಇಂಟ್ರೆಸ್ಟ್ ಇರಬಹುದು. ಅದನ್ನು ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ ಆರುಷ್ ಬಗ್ಗೆ, ಅವನ ಜರ್ನಿ ಬಗ್ಗೆ ನೀವು ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ಬೋದು. ಸೊ ಇದು ಒಂದು ಸ್ಟ್ಯಾಕರ್. ಅದಾದಮೇಲೆ ಶೇಪ್ ಸಾರ್ಟರ್ ಅಂದರೆ ಈ ಥರ ಶೇಪ್ಸ್ ಇರುತ್ತೆ. ಇದು ಬಕೆಟ್. ಇದು ಶೇಪ್ ಸಾರ್ಟರ್ ಬೇರೆ ಬೇರೆ ಏನು ಫಾರ್ಮಲ್ಲಿ ಬರುತ್ತೆ. ಇದೀಗ ಜಸ್ಟ್ ಬಕೆಟ್ ಆದರೆ ಕೆಲವೊಂದು ವೆಹಿಕಲ್ ಥರ ಬರುತ್ತೆ, ಅಥವಾ ಕೆಲವೊಂದು ದೊಡ್ಡ ಒಂದು ಬಾಲ್ ಥರ ಎಲ್ಲ ಬರುತ್ತೆ. ಶೇಪ್ಸ್ ಇರುತ್ತೆ, ಅದನ್ನು ನಾವು ಹಾಕಿದ್ರಾಯಿತು. ಈ ಥರ ಸರ್ಕಲ್ ಮತ್ತು ABCD 4 ಮತ್ತು 4 ಶೇಪ್ಸ್ ಇವೆ. ಇದಕ್ಕೆ ಪ್ರತಿಯೊಂದಕ್ಕೆ 2 ಕಾಯಿನ್ಸ್ ಇವೆ, ಇಂಥದ್ದು ಶೇಪ್ಸ್. ಅದನ್ನು ಹಾಕಿದ್ರಾಯಿತು. ಇದು ಕೂಡ ಹಾಗೆ 7-8 ತಿಂಗಳಿಗೆ ತುಂಬ ಯೂಸ್ ಆಗುತ್ತೆ. ಅದಕ್ಕಿಂತ ಬೇಗ ಕೂಡ ತಗೊಳ್ಬಹುದು, ಆದರೆ 7-8 ತಿಂಗಳಿಗೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಈ ಥರ ಬಕೆಟ್ಸ್. ಇದರಲ್ಲಿ 8 ಬಕೆಟ್ ಇದೆ. ಏನು ಗೊತ್ತಾ, ಜಸ್ಟ್ ಸ್ಟಾರ್ಟಿಂಗ್ ಹೇಗೆ ಆಡ್ತಾರೆ ಅಂದರೆ ಒಂದರ ಮೇಲೆ ಒಂದು ಇಡೋದು ಅವರಿಗೆ ತುಂಬ ಕಷ್ಟ ಆಗುತ್ತೆ. ಓಕೆ, ನಾವು ಕೊಟ್ಟು ಯಾವುದಾದ್ಮೇಲೆ ಯಾವುದು ಇಡಬೇಕಂತ ಹೇಳಿ ನಾವೇ ಕೊಡಬೇಕಾಗ್ತದೆ. ಆದರೆ ಬ್ಯಾಲೆನ್ಸ್ ಮಾಡಿ ಇಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಾದಮೇಲೆ ಅವರೇ ಪಿಕ್ ಮಾಡಿ ಇಡೋದಕ್ಕೆ ಕಲಿತಾರೆ. ಇನ್ನೊಂದು ಏನಂದರೆ, ಇದನ್ನು ಹೀಗೆ ಒಂದರ ಒಳಗಡೆ ಹಾಕಿ ಎಲ್ಲ ಮಿಕ್ಸಿ ಮಾಡಿ ಇಟ್ಟು ಒಂದರ ಒಳಗೆ ಹಾಕಿ ಆಡ್ತಾರೆ ನೋಡಿ, ಆವಾಗ ಪರ್ಫೆಕ್ಟ್ ಆಗಿದೆ. ಈ ಒಂದು ಪಜಲ್ ಇದ್ದು ಏನು ಯೂಸ್ ಏನಿದೆ, ಅದು ಬೆನಿಫಿಟ್ ಏನಿದೆ ಅವಾಗ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಇದನ್ನು ಕಂಪ್ಲೀಟಾಗಿ ಈ ಥರ ಸೆಟ್ ಮಾಡಿ ಇಡೋದಕ್ಕೆ ಅವರು ಕಲಿತಾಗ ಆ್ಯಂಡ್ ಎಷ್ಟು ಫಾಸ್ಟ್ ಇರ್ತಾರೆ ನೋಡಿ, ಅಷ್ಟು ಫಾಸ್ಟ್ ಇರಲಿ, ಅದಕ್ಕೆ ನಾವು ಎನ್ಕರೇಜ್ ಮಾಡಬೇಕಷ್ಟೇ. ಸೊ ಇದು ಒಂದು ಬಕೆಟ್. ನೆಕ್ಸ್ಟ್ ಮೇ ಬಿ 1 ವರ್ಷ ಆಗಬೇಕು ಅನಿಸುತ್ತೆ. ಈ ಥರ ಒಂದು ಬೋರ್ಡ್ ತಗೊಂಡು ಅದಕ್ಕೆ ಈ ಥರ ಕಾಯಿನ್ಸ್ ಇರುತ್ತೆ. ABCD ಮತ್ತು 1 to 10 ಮತ್ತು 6 ಶೇಪ್ಸ್ ಇವೆ. ಈ ಒಂದು ಪಸಲ್ ಕೂಡ ಲರ್ನಿಂಗ್ ಟಾಯ್ ಅಂತ ಹೇಳ್ಬಹುದು. ಅವರಿಗೆ ಇಡೋದಕ್ಕೆ ಇನಿಷಿಯಲ್ ಡೇಸಲ್ಲಿ ತುಂಬ ಕಷ್ಟ ಆಗಬಹುದು, ಆದರೆ ಸ್ಲೋಲಿ ಒಂದೊಂದನ್ನೇ ಕಲಿತಾರೆ ಅವರು. ಆ್ಯಂಡ್ 1-1.5 ವರ್ಷ ಆಗುವಾಗ ಈ ಬೋರ್ಡನ್ನು ಕಂಪ್ಲೀಟ್ ಮಾಡ್ತಾರೆ. ಇನ್ನೊಂದೇನು ಗೊತ್ತಾ, ಒಂದು ಪಾಯಿಂಟ್ ಏನಂದರೆ, ನಾವು ಈ ಲರ್ನಿಂಗ್ ಟಾಯ್ಸ್ ಎಲ್ಲ ಕೊಡುವಾಗ ಮಕ್ಕಳದ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಅವರು ಒಂದು ಕಡೆ ಕೂತ್ಕೊಂಡು ಸಮಾಧಾನವಾಗಿ ಆಡೋದನ್ನು ಕಲಿತಾರೆ. ಸುಮ್ಮನೆ ನಾವು ಗಾಡಿಗಳನ್ನು ತೆಗೆದುಕೊಡ್ತೇವೆ, ಕಾರು, ಬಸ್ಸು, JCB ಅದು ಇದು ಅಂತ ಹೇಳಿ ಹಿಡ್ಕೊಂಡು ಅಲ್ಲಿ ಇಲ್ಲಿ ಓಡೋದು, ಜಂಪ್ ಮಾಡೋದು ಅದೇ ಇರುತ್ತೆ. ಆದರೆ ಈ ಥರ ಸ್ವಲ್ಪ ಲರ್ನಿಂಗ್ ಟಾಯ್ಸನ್ನು ಕೂಡ ತೆಗೆದುಕೊಟ್ರೆ ಒಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಓಡಾಡ್ತಾ ಆಡಿದ್ರೂ ಒಂದು ಸ್ವಲ್ಪ ಹೊತ್ತು ಈ ಥರ ಕೂತ್ಕೊಂಡು ಆಡ್ತಾರಲ್ವ,
ಅದು ಮೇ ಬಿ ಅವರಿಗೆ ಫ್ಯೂಚರಿಗೆ ಸ್ಕೂಲಿಗೆಲ್ಲ ಹೋಗುವಂತಹ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಆ ಒಂದು ಗುಣ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಏನಂದರೆ ಬ್ಲಾಗ್ಸ್. ನಾನು ಎಲ್ಲ ಟಾಯ್ಸನ್ನು ಈ ಥರ ಸಪ್ರೇಟ್ ಮಾಡಿ ಇಟ್ಕೊಳ್ತೇನೆ. ಇಡೋದಕ್ಕೆ ಕೂಡ ಸುಲಭ ಆಗುತ್ತೆ, ತೆಗೆಯೋದಕ್ಕೆ ಕೂಡ ಸುಲಭ ಆಗುತ್ತೆ, ಆರುಷ್ಗೆ ಕೂಡ ಬೇಕಾದಾಗ ಸಿಗುತ್ತೆ. ಈ ಬ್ಲಾಕ್ಸ್ ಬೇರೆ ಬೇರೆ ಸೈಜಲ್ಲಿ ಕೂಡ ಬರುತ್ತಲ್ವ, ಸ್ವಲ್ಪ ದೊಡ್ಡ ದೊಡ್ಡದು ಕೂಡ ಬರ್ತದೆ. ನಾವು ಚಿಕ್ಕದು ತೊಗೊಂಡದ್ದು ಆ್ಯಂಡ್ ಇದಕ್ಕೆ 4 ಇದೆ, ಇಂಥದ್ದು ಇಲ್ಲಿ 3 ಇದೆ. ಈ ಥರ ವೀಲ್ಸ್ ಏನಾದರೂ ಇರುವಂಥದ್ದು ತೊಗೊಂಡ್ರೆ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಇದರ ಮೇಲೆ ಹಾಕೋದು, ಇಡೋದು ಎಲ್ಲ ಮಾಡ್ತಾರೆ. ಆ್ಯಂಡ್ ಈ ವೀಲನ್ನು ಕೂಡ ತೆಗೆದು ಹಾಕೋದಕ್ಕಾಗ್ತದೆ. ಸೊ ನಾವು ಪ್ರತಿಯೊಂದು ಏನಾದರೂ ಟಾಯ್ಸನ್ನು ತೊಗೊಳ್ತೇವಲ್ವ, ಅದನ್ನು ಎಲ್ಲ ರೀತಿಯಲ್ಲೂ ಯೂಸ್ ಮಾಡಬೇಕು. ಇವಾಗ ಇದೇ ನಾನು ಆವಾಗಲೇ ಹೇಳಿದ ಹಾಗೆ ಈ ವೀಲನ್ನು ಕೂಡ ತೆಗೆದು ಜಾಯಿನ್ ಮಾಡೋದು ಕೂಡ ಒಂದು ಟಾಸ್ಕೇ ಅಲ್ವಾ, ಅದನ್ನು ಕೂಡ ಮಾಡಿಸ್ಬೇಕು. ಅವಾಗ ಅವರಿಗೆ ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಆ್ಯಂಡ್ ಇದೊಂದು ಕೌಂಟಿಂಗ್ ಟಾಯ್. ಇದನ್ನು ನಾವು ತುಂಬ ಬೇಗ ತೊಗೊಂಡಿದ್ವಿ, ಅರೌಂಡ್ 9-10 ಮಂತ್ಸ್ ಇವಾಗ ತೊಗೊಂಡಿದ್ವಿ ಅನ್ಸುತ್ತೆ. ಬಟ್ ಇವಾಗ ಇದು ತುಂಬ ಯೂಸ್ ಆಗ್ತಾ ಇದೆ. ಒಂದು 6-7 ವರೆಗೆ ಚೆನ್ನಾಗಿ ಹಾಕ್ತಾನೆ 1 by 1 ಕಾಯಿನ್ಸನ್ನು. ಲಾಸ್ಟಿಗೆ ಸ್ವಲ್ಪ ಬೋರ್ ಆಗುತ್ತೆ ಅವನಿಗೆ. ಏನಂದರೆ ಇಂಥ ಸಣ್ಣ ಸಣ್ಣ ಬೀಡ್ಸ್ ಇರುವಂತಹ ಟಾಯ್ಸನ್ನು ನಾವು ತೊಗೊಂಡ್ರೆ ಅವ್ರದ್ದು ಕೈ ಮತ್ತು ಕಣ್ಣಿನ ಕಾನ್ಸಂಟ್ರೇಷನ್ ಏನು ಬ್ಯಾಲೆನ್ಸ್ ಕೋಆರ್ಡಿನೇಷನ್ ಏನಿರುತ್ತೆ ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅವ್ರದ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಕಣ್ಣು ಮತ್ತು ಕೈಯ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಪಜಲ್ ಈ ಥರ ಬರುತ್ತೆ ನೋಡಿ. ಇದನ್ನು ನಾವು ಒಂದಕ್ಕೊಂದು ಜಾಯಿನ್ ಮಾಡುವಂತಹ ಪಜಲ್ ಇರುತ್ತಲ್ವ, ಇದು ನಾವು ಈ ಥರದ್ದೇನಾದರೂ ತಗೊಳ್ಳುವಾಗ ಚಿಕ್ಕ ಮಕ್ಕಳಾದರೆ ಸ್ವಲ್ಪ ದೊಡ್ಡ ಸೈಜ್, ಅಂದರೆ ಇಷ್ಟು ದೊಡ್ಡ ಪೀಸಸ್ ಇರುವಂತಹ ಪಜಲನ್ನು ಚೂಸ್ ಮಾಡಬೇಕು. ಮತ್ತು ಸ್ವಲ್ಪ ಅವರು ಏಜ್ ಬೆಳೀತಾ ಇದ್ದಾಗೆ ನಾವು ಇದನ್ನು ಶಾರ್ಟ್ ಮಾಡಿ ಚಿಕ್ಕ ಚಿಕ್ಕದು ಏನು ಪೀಸಸ್ ಕೂಡ ಬಂದಿರುವಂತಹ ಇಂಥ ಪಜಲ್ಸ್ ಇರುತ್ತೆ, ಅದನ್ನು ಚೂಸ್ ಮಾಡ್ಬೋದು. ಆದರೆ ಸ್ವಲ್ಪ ಅದೇ 1-2-3 ವರ್ಷದವರೆಗೆ ಇಷ್ಟು ದೊಡ್ಡದು ಪೀಸ್ ಇರುವಂತಹ ಪಜಲನ್ನು ಚೂಸ್ ಮಾಡಿದರೆ ಒಳ್ಳೆಯದು. ಇದು ಕೂಡ ಅಷ್ಟೇ, ಇನಿಷಿಯಲ್ ಡೇಸಲ್ಲಿ ನಾವೇ ಹೇಳಬೇಕಾಗ್ತದೆ ಎಲ್ಲಿ ಏನು ಹೇಗೆ ಇಡೋದು ಅಂತ ಹೇಳಿ, ಮತ್ತು ಸ್ಲೋಲಿ ಅವರು ಕಲಿತಾರೆ. ಇವಾಗ ನಮ್ಮ ಆರುಷ್ ಕಂಪ್ಲೀಟ್ ಆಗಿ ಇದನ್ನು ಸಾಲ್ವ್ ಮಾಡ್ತಾರೆ. ಇದು ಒಂದು ಕಲರ್ ಸಾರ್ಟಿಂಗ್ ಪಜಲ್. ಇದು ಹೇಗಂದರೆ ನಮ್ಮ ಮಕ್ಕಳು ಯಾವಾಗ ರೆಡಿ ಇದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತಲ್ವ, ನಾವು ಬೇರೆ ಎಲ್ಲ ಪಜಲನ್ನು ಯಾವ ಏಜಲ್ಲಿ ತೆಗೆದುಕೊಟ್ಟಿದ್ದೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಅವ್ರದ್ದು ಕಾನ್ಸಂಟ್ರೇಷನ್. ಸೊ ಅವರು ರೆಡಿ ಇರುವಾಗ ಇಂಥದ್ದೊಂದು ಪಜಲನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಅವರಿಗೆ ಕಲರ್ ಕೂಡ ಕಲಿತಾಗುತ್ತೆ, ಮತ್ತು ಅವರು ಥಿಂಕ್ ಮಾಡ್ತಾರೆ ಯಾವ ಥರ ನಾನು ಮೂವ್ ಮಾಡಿದರೆ ಯಾವ ಥರ ಕಾಯಿನ್ ಸೆಟ್ ಆಗುತ್ತೆ ಅಂತ ಹೇಳಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅವ್ರದ್ದು ಥಿಂಕಿಂಗ್ ಪವರ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಇದನ್ನು ನಾವು 1.5 ವರ್ಷ ಇರುವಾಗ ತೊಗೊಂಡದ್ದು ಅನಿಸುತ್ತೆ. ಬಟ್ ಆವಾಗ ಇನಿಷಿಯಲ್ ಡೇಸಲ್ಲಿ ಯಾವುದೇ ಒಂದು ಪಜಲ್ ತೊಗೊಂಡಾಗ ಅವರಿಗೆ ಅಷ್ಟೊಂದು ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಸ್ಲೋಲಿ ಕಲಿಸ್ತಾ ಹೋದರೆ ಅವರು ಕೂಡ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ. ಬಟ್ ಒಮ್ಮೆಲೆ ಸಾಧ್ಯ ಇಲ್ಲ ಇದು, ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿಸ್ಬೇಕು ಆ್ಯಂಡ್ ವೆಯ್ಟ್ ಮಾಡಬೇಕು, ನಮಗೆ ಪೇಷನ್ಸ್ ಇರಬೇಕಾಗ್ತದೆ. ನೆಕ್ಸ್ಟ್ ಒಂದು ಇದು ಆ್ಯಕ್ಚುಲಿ ಇದು ಲರ್ನಿಂಗ್ ಟಾಯ್ ಅಂತಲೂ ಹೇಳ್ಬಹುದು, ಒಂಥರ ಫನ್ನಿ ಆಗಿರುವಂತಹ ಗೇಮ್ ಅಂತಲೂ ಹೇಳ್ಬೋದು. ಇದಕ್ಕೆ 3 ಬಾಲ್ಸ್ ಇದೆ ಆಯಿತಾ, ಇದರೊಳಗೆ ಹಾಕಿದರೆ ಅದು ಮೂವ್ ಆಗಿ ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿ 3 ನಂಬರ್ ಇದೆ, ಅದರಲ್ಲಿ ಕೆಳಗಡೆ ಬರುತ್ತೆ. ಬಟ್ ಇದರೊಳಗೆ ಬಾಲ್ ಹಾಕೋದು, ಅದು ಮೂವ್ ಆಗೋದನ್ನು ಅವರು ನೋಡೋದು, ಆ್ಯಂಡ್ ಎಷ್ಟು ಸ್ಪೀಡ್ ಹಾಕಿದರೆ ಎಷ್ಟು ಸ್ಪೀಡ್ ಮೂವ್ ಆಗುತ್ತಂತೆಲ್ಲ ನೋಡೋದು. ಸೊ ಅದನ್ನೆಲ್ಲ ಅವರು ಕಲಿತಾರೆ. ಸೊ ಪ್ರತಿಯೊಂದು ಟಾಯ್ಸಲ್ಲೂ ಲರ್ನಿಂಗ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ನಾವು ಅದನ್ನು ಅವರಿಗೆ ಹೇಳಿಕೊಡ್ಬೇಕಾಗುತ್ತೆ. ಹೆಣ್ಮಕ್ಳಾದರೆ ಅಥವಾ ಈವನ್ ಫಾರ್ ಬಾಯ್ಸ್ ಕೂಡ ಯೂಸ್ ಆಗುತ್ತೆ. ಈ ಥರ ಏನಾದರೂ ಕುಕ್ಕಿಂಗ್ ಸೆಟ್ ಇರುತ್ತಲ್ವ, ಅದನ್ನು ತೊಗೊಂಡ್ರೆ ಕೂಡ ಒಳ್ಳೆಯದು. ಇದು ಗ್ಯಾಸ್ ಸ್ಟವ್, ಕುಕ್ಕರ್, ಪ್ಲೇಟ್, ಈ ಥರ ಒಂದು ಬೌಲ್ ಅದೆಲ್ಲ ಇದೆ ಸೆಟ್. ಅಪರೂಪಕ್ಕೆ ಯೂಸ್ ಮಾಡ್ತಾನೆ, ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ಗರ್ಲ್ಸ್ ಆದರೆ ನಿಜವಾಗಿ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ. ಸೊ ಇದು ಕೂಡ ಏನು ಗೊತ್ತಾ, ನಾವು ಅವ್ರ ಜೊತೆ ಆಟ ಆಡಬೇಕು. ಹೇಗೆ ಏನು ಮಾಡೋದು, ದೋಸೆ ಮಾಡುವ, ಅನ್ನ ಮಾಡುವ, ಅದು ಮಾಡುವ, ಇದು ಮಾಡುವ ಅಂತೆಲ್ಲ ಹೇಳಿ ಆಟ ಆಡಿದರೆ ಅವರಿಗೆ ಕೂಡ ಏನು ಮೇ ಬಿ ಕುಕ್ಕಿಂಗ್ ಕಲಿತಾಗೆ ಕೂಡ ಆಗುತ್ತೆ. ಫ್ಯೂಚರಲ್ಲಿ ನಮಗೆ ಹೆಲ್ಪ್ ಕೂಡ ಮಾಡಬಹುದು ಏನೋ ಕುಕ್ಕಿಂಗಲ್ಲಿ. ಸೊ ಜಸ್ಟ್ ಹ್ಯಾಂಡಲ್ ಮಾಡೋದಕ್ಕೆ ಎಲ್ಲ ಗೊತ್ತಾಗುತ್ತೆ. ಇವಾಗ ಸ್ಪೂನ್ ಹಿಡ್ಕೊಂಡು ಹೀಗೆ ತಿರುಗಿಸೋದು, ಅವರೊಂದು ಕೈಯಲ್ಲಿ ಇದನ್ನು ಹಿಡ್ಲಿಕ್ಕೆ ಹೇಳೋದು, ನಾವು ಒಂದು ಪ್ಯಾನ್ ಏನಾದರೂ ಸ್ಟವ್ ಮೇಲೆ ಇಟ್ಟರೆ ಒಂದು ಕೈಯಲ್ಲಿ ಅದನ್ನು ಹಿಡಿಬೇಕು, ಇನ್ನೊಂದರಲ್ಲಿ ನಾವು ಈ ಥರ ತಿರುಗಿಸ್ಬೇಕು.
ಅದನ್ನೆಲ್ಲ ಹೇಳಿದರೆ ಅವ್ರದ್ದು ಕೈ ಏನು ಮೂಮೆಂಟ್ ಆಗುತ್ತೆ ನೋಡಿ, ಅದರಲ್ಲಿ ಅವ್ರದ್ದು ಕೈ ಬೆರಳು ಅದರದ್ದೆಲ್ಲ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಂಥದ್ದೊಂದು ಸೆಟ್ಟನ್ನು ಕೂಡ ನಾವು ತೊಗೊಳ್ಬಹುದು. ಸ್ಪೆಷಲ್ ಆಗಿ ಗರ್ಲ್ಸಿಗೆ, ಬಾಯ್ಸಿಗೆ ಕೂಡ ತೊಗೊಳ್ಬೋದು, ನಾವು ತೊಗೊಂಡಿದ್ದೇವೆ ಅಲ್ವಾ. ಹಾಗೆ ನೆಕ್ಸ್ಟ್ ಇನ್ನೊಂದು ಈ ಥರ ಏನಾದರೂ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಬರುತ್ತೆ, ಅದನ್ನು ಕಟ್ ಮಾಡೋದು. ಈ ಥರ ಒಂದು ಚಾಪಿಂಗ್ ಬೋರ್ಡ್, ಒಂದು ನೈಫ್ ಇರುತ್ತೆ. ಇದು ಈ ಥರ ಜಾಯಿನ್ ಮಾಡೋದು, ಇದರಲ್ಲಿ ಕಟ್ ಮಾಡಿ. ಇದು ಇವಾಗ 2 ಪೀಸ್ ವಾಟರ್ ಮೆಲನ್ ಇದೆ ಅಂತ ಹೇಳಿ ಅವರು ಥಿಂಕ್ ಮಾಡಿ ಅದನ್ನು ಜಾಯಿನ್ ಮಾಡೋದು ಕೂಡ ಒಂದು ಕೆಲಸನೇ. ಆ್ಯಂಡ್ ಎಲ್ಲ ಓಪನ್ ಮಾಡಿ ಹಾಕಿದಾಗ ಅವರು ಪಿಕ್ ಮಾಡಬೇಕಲ್ವ ಅದರದ್ದೇ ಪೀಸ್ ಅಂತೇಳಿ, ಅದು ಒಂದು ಟಾಸ್ಕ್ ಥರ ಇರುತ್ತೆ. ಮತ್ತು ಅದನ್ನು ಕಟ್ ಮಾಡೋದು, ಇಲ್ಲೇ ಇಟ್ಟು ಕಟ್ ಮಾಡೋದು, ಅದೆಲ್ಲ ಹೇಳಿಕೊಟ್ರೆ ಅವರಿಗೆ ಏನೋ ಒಂಥರ ಹೊಸ ವಿಷಯಗಳನ್ನು ಕಲಿತಾಗುತ್ತೆ. ಆ್ಯಂಡ್ ಸೊ ಇದು ಕೂಡ ಅಷ್ಟೇ, ಅವ್ರದ್ದು ಬೆಳವಣಿಗೆಗೆ ತುಂಬ ಒಳ್ಳೆಯದು. ಸ್ಪೆಷಲ್ ಆಗಿ ಹ್ಯಾಂಡ್ಸಿಗೆ ಮತ್ತು ಬ್ರೈನಿಗೆ ಕೂಡ ಆಗಬಹುದು, ಯಾಕಂದರೆ ಅದು ಥಿಂಕ್ ಮಾಡಿ ಅವ್ರು ಮಾಡಬೇಕಲ್ವ. ಸೊ ಪ್ರತಿಯೊಂದು ಟಾಯ್ಸಲ್ಲೂ ಅವ್ರದ್ದು ಗ್ರೋತ್ ಅನ್ನೋದು ಆಗ್ತಾನೆ ಇರುತ್ತೆ. ಬಟ್ ಪ್ರೆಷರ್ ಮಾಡಬಾರ್ದು, ಸ್ಲೋಲಿ ಕಲಿಸ್ಬೇಕು. ಆ್ಯಂಡ್ ಅವರಿಗೆ ಇಂಟ್ರೆಸ್ಟ್ ಇಲ್ಲದಾಗ ಬಿಟ್ಬಿಡಬೇಕು. ಇನ್ನೊಂದು ಬಾಯ್ಸಿಗಾದರೆ ಇನ್ನೊಂದು ಟೂಲ್ ಸೆಟ್, ಈ ಥರ ಹ್ಯಾಮರ್, ಸ್ಕ್ರೂ ಡ್ರೈವರ್, ಸ್ಪ್ಯಾನರ್, ಒಂದು ನಟ್ ಬೋಲ್ಟ್ ಎಲ್ಲ ಇದೆ, ರೆಂಚ್ ಇದೆ, ಏನೋ ಒಂದು ಸ್ಪ್ಯಾನರ್ ಇದೆ. ಸೊ ಇಂಥದ್ದೊಂದು ಸೆಟ್, ಇದರಲ್ಲಿ ಇನ್ನಷ್ಟು ಸುಮಾರಷ್ಟು ವಸ್ತುಗಳಿವೆ. ಈ ಒಂದು ಸೆಟ್ಟನ್ನು ಕೂಡ ಅಷ್ಟೇ ನಾವು ತಗೊಂಡ್ರೆ ಅವರಿಗೆ ಬಾಯ್ಸ್ಗೆ ಸ್ಪೆಷಲ್ ಆಗಿ ತುಂಬ ಏನು ಇಂಟ್ರೆಸ್ಟ್ ಬರುತ್ತೆ, ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ. ಆ್ಯಂಡ್ ಇದರದ್ದು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸಾಧ್ಯ ಆದರೆ ಎಲ್ಲದ್ರೂ ನಾನು ಏನೆಲ್ಲ ಆನ್ಲೈನಲ್ಲಿ ತೊಗೊಂಡಿದ್ದೇನೆ ಅದರದ್ದೆಲ್ಲ ನಾನು ಲಿಂಕನ್ನು ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ ಈ ಥರ ಪ್ರತಿಯೊಂದು ಕೂಡ ಅಷ್ಟೇ ಚೆನ್ನಾಗಿರುವಂತಹ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೆ ಅವರು ಒಳ್ಳೆಯ ರೀತಿಯಲ್ಲಿ ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರು ಅಂತ ಇದ್ದರೆ ಈ ಥರ ಕ್ಯೂಬ್ ಕೂಡ ಅವರಿಗೆ ತೆಗೆದುಕೊಟ್ಟು ಅದನ್ನು ಸಾಲ್ವ್ ಮಾಡೋದು ಹೇಳಿಕೊಡ್ಬಹುದು. ಇದು ಕೂಡ ಒಳ್ಳೆಯದೇ. ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಯೂಸ್ ಆಗದೆ ಹೋಗಬಹುದು, ಬಟ್ ಸ್ವಲ್ಪ ದೊಡ್ಡವರಾದ್ಮೇಲೆ ಅವರಿಗೆ ಇದು ಕೂಡ ಹೆಲ್ಪ್ ಆಗುತ್ತೆ. ಇದು ಆ್ಯಕ್ಚುಲಿ ನಮ್ಮದು ಧೀರಜ್ಗೆ ಜಾಸ್ತಿ ಇಂಟ್ರೆಸ್ಟ್ ಅವ್ರು ತೊಗೊಂಡಿರೋದು. ನಾನು ಅಲ್ಪ ಸ್ವಲ್ಪ ಸಾಲ್ವ್ ಮಾಡ್ತೇನೆ ಅಷ್ಟೇ. ಅವನಿಗಂತ ಹೇಳಿ ಅಷ್ಟೊಂದು ತೊಗೊಂಡಿರೋದೇನು ಅಲ್ಲ, ಬಟ್ ಮೇ ಬಿ ಸ್ವಲ್ಪ ದೊಡ್ಡ ಮಕ್ಕಳಿರುವಂಥ ಪೇರೆಂಟ್ಸಿಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಶೇರ್ ಮಾಡಿದ್ದೇನೆ ಅಷ್ಟೇ. ನಾವು ಬಾಯ್ಸಿಗೆ ಹೆಚ್ಚಾಗಿ ಯಾವಾಗಲೂ ಏನು ಕಾರು, ಬಸ್ಸು, ಟ್ರಕ್ ಅದು ಇದು ಅಂಥೇಳಿ ತೊಗೊಳ್ತಾ ಇರ್ತೇವೆ. ಸೊ ಅಂತಹ ವಸ್ತುಗಳನ್ನೇ ತಗೊಳ್ಳುವಾಗ ನಾವು ಸ್ವಲ್ಪ ಯೋಚನೆ ಮಾಡಿ ಈ ಥರ ಏನಾದರೂ ಒಂದು ತಗೊಂಡ್ರೆ ಒಳ್ಳೆಯದು. ಇದೇನು ಗೊತ್ತಾ, JCB ಇದರಲ್ಲಿ 4 ಇದೆ, ಇಲ್ಲಿ ನಾನು 2 ಇಟ್ಕೊಂಡಿದ್ದೇನೆ. ಪ್ರತಿಯೊಂದನ್ನು ತೆಗೆದು ಜಾಯಿನ್ ಮಾಡಬೇಕು, ಕಂಪ್ಲೀಟಾಗಿ ರಿಮೂವ್ ಮಾಡಿ ಮತ್ತೆ ನಾವು ಜಾಯಿನ್ ಮಾಡ್ಕೊಳ್ಬಹುದು. ಸೊ ಅದರದ್ದೆಲ್ಲ ಪಾರ್ಟ್ಸ್ ಇದೆ ನೋಡಿ. ಅದಕ್ಕೊಂದು ಸ್ಕ್ರೂ ಡ್ರೈವರ್ ಕೂಡ ಕೊಟ್ಟಿದ್ದಾರೆ. ವೀಲ್ಸ್ ಎಲ್ಲ ಫಿಕ್ಸ್ ಮಾಡೋದಾದ್ರೆ ಇದನ್ನು ಹಾಕಿದರೆ ಆಯಿತು. ಸ್ಕ್ರೂಸ್ ಕೂಡ ಇವೆ, ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ರಿಮೂವ್ ಮಾಡಿದರೆ ಚೆನ್ನಾಗಿ ರಿಮೂವ್ ಆಗುತ್ತೆ. ಫಿಕ್ಸ್ ಮಾಡಿದ್ರೆ ಆಯ್ತು. ಈ ಥರದ್ದು ಸ್ಟಿಕ್ಸ್ ಎಲ್ಲ ಬರುತ್ತೆ, ಹೀಗಿರುತ್ತೆ, ಎಲ್ಲ ಶೇಪ್ಸ್ ಅಲ್ಲೆಲ್ಲ ಇದೆ. ಅದನ್ನು ನಾವು ಜಾಯಿನ್ ಮಾಡಿದ್ರೆ ಆಯ್ತು. ಇದರಲ್ಲಿ ನಮ್ಗೆ ಏನು ಮಾಡಬೇಕು ಅದನ್ನು ನಾವು ಮಾಡಬಹುದು. ಈ ಥರ ಎಲ್ಲ ನೋಡಿ, ಇದು ಜಸ್ಟ್ ನಾವು ರ್ಯಾಂಡಮ್ ಆಗಿ ಮಾಡಿಟ್ಟದ್ದು ಒಂದು ದಿನ. ಇದನ್ನು ಕೂಡ ನಾವು ತೆಗೆದುಕೊಡ್ಬಹುದು ಮಕ್ಕಳಿಗೆ. ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ತುಂಬ ಯೂಸ್ ಆಗುತ್ತೆ. ನಾವು ರೀಸೆಂಟಾಗಿ ತೊಗೊಂಡಿರೋದು ಆಯುಷ್ಗೆ, ಇನ್ನು ಅವನಿಗೆ ಅಷ್ಟೊಂದು ಗೊತ್ತಿಲ್ಲ ಇದನ್ನು ಆಟ ಆಡೋದಕ್ಕೆ, ಲರ್ನಿಂಗ್ ಸ್ಟೇಜಲ್ಲಿದ್ದಾನೆ ಇನ್ನು. ಬಟ್ ಸ್ವಲ್ಪ ದೊಡ್ಡವರು ಅಂದರೆ ಮೇ ಬಿ ಆಫ್ಟರ್ 2 ಇಯರ್ಸ್, ಅಂದರೆ ಜಸ್ಟ್ 2 ಇಯರ್ಸ್ ಆದದಷ್ಟೇ ಅಲ್ವಾ, ಮೇ ಬಿ ಇನ್ನು ಸೂನ್ 1-2 ತಿಂಗಳಲ್ಲಿ ಅವನು ಇದನ್ನು ಹಿಡ್ಕೊಂಡು ಕೂಡ ಆಟ ಆಡೋದಕ್ಕೆ ಶುರು ಮಾಡ್ತಾನೆ. ಬಟ್ ಅದೇ ಒಂದು 2-3 ಇಯರ್ಸ್ ಟೈಮಲ್ಲಿ ಇದನ್ನೊಂದು ತೊಗೊಂಡ್ರೆ ತುಂಬ ಒಳ್ಳೆಯದು. ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ನಾವು ಅದರಲ್ಲಿ ಏನು ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಿ ಮಾಡಬಹುದು. ಈ ಬ್ಲಾಗ್ಸ್ ಥರನೇ, ಈ ಬ್ಲಾಗ್ಸ್ ಕೂಡ ಅಷ್ಟೇ ಅಲ್ವಾ, ನಾವು ಹೇಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೇವೆ, ಏನನ್ನ ನಾವು
ಮಾಡಬೇಕು, ಈ ಥರ ಮಾಡಬಹುದು, ಇಮ್ಯಾಜಿನ್ ಮಾಡ್ತೇವೆ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಇದರಲ್ಲೆಲ್ಲ ಆಟ ಆಡೋದು. ಸೊ ಅದೇ ಥರ ಈ ಸ್ಟಿಕ್ಸ್ ಕೂಡ, ಆದರೆ ಸ್ವಲ್ಪ ಬೇರೆ ಟೈಪ್, ಬ್ಲಾಕ್ಸ್ ಅಲ್ಲದೆ ಸ್ವಲ್ಪ ಬೇರೆ ಟೈಪ್ಸ್, ಅಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಇನ್ನೂ ಜಾಸ್ತಿ ಬೇಕಾಗ್ತದೆ ಒಂದರ ಒಳಗೆ ಒಂದನ್ನು ಹಾಕೋದಕ್ಕೆ. ಸೊ ಇದು ಕೂಡ ಒಂದು ಲರ್ನಿಂಗ್ ಟಾಯ್. ಇದು ಬೀಡ್ ಸಾರ್ಟರ್ ಅಂತ ಹೇಳಬಹುದು. ಒಂದು ಸ್ಟಿಕ್ ಕೊಟ್ಟಿರ್ತಾರೆ, ಅದರಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಈ ಮಣಿಗಳಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಸ್ಟಿಕ್ ಯೂಸ್ ಮಾಡಿ ಮಣಿಗಳನ್ನು ತೊಗೊಂಡು ಹೋಗಿ ಆ ಗುಂಡಿಗಳೊಳಗಡೆ ಹಾಕಬೇಕು. ಮಧ್ಯದಕ್ಕೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳ್ತೇವೆ ಕೆಲವೊಮ್ಮೆ. ಬಟ್ ಮಕ್ಕಳಿಗೆ ಒಂದು ಒಳ್ಳೆಯ ಪಜಲ್ ಅಂತ ಹೇಳಬಹುದು. ಅವ್ರದ್ದು ಕಾನ್ಸಂಟ್ರೇಷನನ್ನು ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಇದು. ಹಾಗೆ ಅವ್ರದ್ದು ಟೈಮ್ ಕೂಡ ಚೆನ್ನಾಗಿ ಸ್ಪೆಂಡ್ ಆಗುತ್ತೆ ಅಂತ ಹೇಳಬಹುದು. ನಾನು ಆಲ್ಮೋಸ್ಟ್ ಎಲ್ಲ ಲರ್ನಿಂಗ್ ಟಾಯ್ಸ್ ಬಗ್ಗೆ ಹೇಳಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಯೂಸ್ ಆಗುವ ಹಾಗಿದ್ರೆ ಅವ್ರ ಜೊತೆ ಕೂಡ ಒಮ್ಮೆ ಶೇರ್ ಮಾಡಿ. ಆ್ಯಂಡ್ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.